ಬಾಡೆ ನಮ್ಗಾಡು ನಾ ತುಂಬಾ ಬ್ಯಾಡು ಬಾಡುಟ 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 ಐ ಡೋಂಟ್ ಲೈಕ್ ಇಟ್ ಐ ಅವಾಯ್ಡ್ ಬಟ್ ಬಾಡುಟ ಸ್ಮೆಲ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ಗಲಾಟೆ ಗೈಸ್, ಮೇನ್ ರೋಡಲ್ಲಿ ಅಡ್ಡ ಹಾಕ್ಬಿಟ್ಟವನೆ ತಾಳನೆ. ಹನುಮಂತಪುರದಲ್ಲಿ ಸಿಗುತ್ತಲ್ಲ ಮಟನ್, ಅದೇ ತುಂಬ ಮಟನ್ ಪೀಸ್ಗಳಿದೆ ನೋಡ್ರಿ. ಏನು ಬೇಡ ಬೇಡ, ನನಗೋಸ್ಕರ ಅಲ್ಲ, ನಿನ್ಗೋಸ್ಕರ ಮೊಟ್ಟೆ ಸೀದೆ ಸರಿಯಾಗಿ ಎಷ್ಟೊಂದು ದಿವಸ ಆಗಿತ್ತು ಊಟ ಮಾಡಿ, ಪಟ್ಟಣ ಊಟ ಮಾಡಿ. ಮನೆ ಬೇರೆ ಗೊತ್ತಿಲ್ಲ ನನಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಮಟನ್ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನ್ ವೆಜ್ ಮಟನ್ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನ್ ವೆಜ್ ಊಟ ಹಾಲೆ ತಿಂದು ಎಷ್ಟು ದಿವಸ ಹೊಡಿತು ಅಂದ್ರೆ, ಡೈಲಿ ಮನೇಲಿ ತಿಂತಿರ್ತೀವಿ. ಮನೇಲಿ ತಿನ್ನೋಕ್ಕೂ ಹೊರಗಡೆ ಹೊರಗಡೆ ಅಂದ್ರೆ ಹೋಟ್ಲಲ್ಲೂ ತಿಂತೀವಿ. ಈ ತರ ಊರಬ್ಬ, ಜಾತ್ರೆ ಹಿಂಗೆಲ್ಲ ತಿಂದ್ವಿ, ಫಂಕ್ಷನ್ಸ್ಗಳಲ್ಲಿ. ನಾನು ಹಾಲು ಆಲ್ಮೋಸ್ಟ್ ಆಗೋಯ್ತು, ಒಂದು 6-7 ತಿಂಗಳು ಮೇಲೆ ಎಲ್ಲೂ ಹೋಗ್ತಾನೆ ಇಲ್ಲ. ಅಲ್ಲಿ 6-7 ತಿಂಗಳಾದ್ಮೇಲೆ ಇವತ್ತು ಹೋಗ್ತೀವಿ. ಬರ್ರಿ ನೋಡೋಣ, ಎಲ್ಲ ಹುಡುಗರೆಲ್ಲ ಬಂದಿರ್ತಾರೆ, ನೋಡೋಣ ತಿನ್ನೋಣ ಹೆಂಗಿರುತ್ತೆ ಅಂತ. ಓಡಿಸ್ಯಾ? ಓಡಿಸ್ತೀವಿ ಮುಂಡಾನೆ. ಹಾಂ ಬಂದೆ. ಹೆಲ್ಮೆಟ್ ತಗೊಳ್ಳ ಬೇಡವಾ? ಜಾತ್ರೆನಾ ಇದು? ಜಾತ್ರೆಗೇನಾ? ಮನೆ ಬೇರೆ ಗೊತ್ತಿಲ್ಲ ನನಗೆ. ಮನೇನೆ ಗೊತ್ತಿಲ್ಲದೆ ಬಂದಿದೀವಲ್ಲ, ಫೋನ್ ಆದ್ರೂ ಮಾಡೋ. ಸಿಕ್ಕಾಪಟ್ಟೆ ಕಾರ್ಗಳು ನಿಲ್ಸಲ್ಲ. ಎಲ್ಲದಕ್ಕೂ ಕರ್ದಿದ್ದ ಪಾಪ, ನನಗೆ ಮದ್ವೆ ಕರ್ದಿದ್ದ, ನಾಮಕರಣ ಕರ್ದಿದ್ದ, ಯಾವ್ದಕ್ಕೂ ಹೋಗಿಲ್ಲ. ಜಾತ್ರೆ ಕಣ ಇದು, ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ. ಅದು ಊರಪ್ಪ ಅಂತ. ನಾನು ಕಡೆ ಫೋನ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಇದಾಗ ಜಾಸ್ತಿನೇ ಅವ್ರ ಜನ. ನಾನೇನೋ ಆಕ್ಸಿಡೆಂಟ್ ಏನೋ ಅನ್ಕಂಡೆ, ಫೋನ್ ಮಾಡಿ ಜಗಳ ಮಾಡ್ತಾರೆ. ನಾನು ಫೋನ್ ಮಾಡಿದಾಗ ಅವರ ಕೋಣ ಕಡಿತಾ ಇದೀನಿ. ಕೋಣ ಕಡಿತಾ ಇದೀನಿ. ನಂದಿಹಳ್ಳಿ ಗ್ರಾಮ ದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ. ಚಿರೋ ಸೈಡ್ಗೆ ಹಾಕೋ. ಇಲ್ಲೊಂದು ಆರ್ಚ್ ಐತಲ್ಲ, ಮೊದಲನೇ ರೋಡೇನಾ? ಆರ್ಚ್ ಐತೆ. ಲೆಫ್ಟ್ ಫಸ್ಟ್ ರೋಡ್. ಸರಿ ಬನ್ನಿ. ಬಾ, ಈ ರೋಡ್ ಅಂತ ನಡೆ. ಇಲ್ಲಿ ಊರ್ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಇವಾಗಲೇ ಗೊತ್ತಾಗ್ತಿರೋದು ನಂಗೆ. ಮನೇಲೂ ಊಟ ಹಾಕ್ಸ್ತಾರೆ ಗೈಸ್ ಇಲ್ಲಿ. ಫುಲ್ ಎಲ್ಲ ರೋಡೇ ರೋಡೇ ನಾನ್ ವೆಜ್. ಎಲ್ಲಿಗೆ ಹೊಟ್ಟೆ ಹಸ್ತೋಯ್ತು? ಹೊಟ್ಟೆ ಹಸ್ತೋಯ್ತು, ಹೊಟ್ಟೆ ತುಂಬ ಹೋಯ್ತಾ? ಹೊಟ್ಟೆ ಹಸ್ತೋಯ್ತು, ಇನ್ನು ಹೊಟ್ಟೆ ತುಂಬಲ್ಲ. ಮುಂದೆ ಕಾರು ಡೆಡ್ ಎಂಡ್ ಅಂತ. ಎಲ್ಲ ಮನೇಲೂ ಹಾಕ್ತಾರಲ್ವಾ? ಎಲ್ಲ ಎಲ್ಲಾರ ಮನೇಲೂ ಹಾಕ್ಸಾರಲ್ವಾ? ಅದೇನಾ? ಎಷ್ಟೊಂದು ದಿವಸ ಆಗಿತ್ತು ಊಟ ಮಾಡಿ, ಪಟ್ಟಣ ಊಟ ಮಾಡಿ ಬನ್ನಿ. ಫೈನಲಿ ಹೊಟ್ಟೆ ಸೀದೆ ಸರಿಯಾಗಿ ಬೇಗ ಹಾಕ್ಬಿಟ್ರೆ ತಿನ್ಬಿಡೋದೆಲ್ಲ. ಎಷ್ಟು ಒಂದು 5-6 ತಿಂಗಳ ಮೇಲೆ ಆಗಿಲ್ವಾ? ಇನ್ನೂ ಜಾಸ್ತಿ ಎತ್ಕೊಳ್ಳೋ ನಾನು. ಈ ತರ ಊರ ಬರ್ತೀನಿ. 6-7 ತಿಂಗಳ ಮೇಲೆ ಆಗೋಯ್ತು. ಎಲ್ಲ ಸೆಂಟ್ರಲ್ಲಿ ಡಯಟ್ ಮಾಡ್ದಾಗ ಜಾತ್ರೆ ಹೋಗ್ತಿದ್ವಿ, ಎಲ್ಲ ಡಯಟಲ್ಲಿ ಇದ್ದಾಗ. ಇವಾಗ ವರ್ಕೌಟ್ ಬಿಟ್ಟಿರೋದಕ್ಕೆ ಎಲ್ಲ ಜಾತ್ರೆ ಎಲ್ಲ ಊಟ ಡಯಟ್ ಅಲ್ಲಿ ಇದ್ದಿದ್ರು ಬರ್ತಿದ್ವಿ ಬಿಡು. ಇವಾಗ ಡಯಟಲ್ಲಿ ಇದ್ರು ಇವಾಗ ಬರ್ತೀವಿ. ಈಗ ಅವಾಗಿನ ಥರ ಫುಲ್ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಿದ್ದ. ನಾರ್ಮಲ್ ಆಗಿ ಮಾಡ್ಕೊಂಡು ಹೋಯ್ತಾ ಎಲ್ಲ ತಿನ್ಕೊಂಡು. ನೆನ್ನೆನೆ ನೋಡೋರು ಬಿಡಪ್ಪ, ಕಬಾಬು ಐಟಮ್ಸ್, ಬಾಳುಳ್ಳಿ ಅಷ್ಟು ಟೇಸ್ಟ್ ಮಾಡಿ.
ಸೆಕೆಂಡ್ ಐಟಮ್ ಮುದ್ದೆ. ಹಿಂಗೈತೆ ಕಾಳುವಳಿ. ಕಾಳುವಳಿ ಅಂತ ಸಖತ್ತಾಗಿದೆ. ಚಿಕನ್ ಫ್ರೈ. ಚಿಕನ್ ಫ್ರೈ ಏನೋ ಬೇಡ ಅನ್ಬೇಡ. ಆಯ್ತು ಆಯ್ತು ಕಣ. ನನಗೋಸ್ಕರ ಅಲ್ಲ, ನಿನ್ಗೋಸ್ಕರ ಅನ್ಸ್ಕೊಂಡೆ. ಸ್ವಲ್ಪ ಸಾಕು ಸಾಕು. ಆಲ್ ಟೈಮ್ ಫೇವ್ರೇಟ್ ಮಟನ್. ಚರ್ಬಿ ಎಳ್ಳೆ ಮಳೆ ಬಿದ್ದೈತಾ? ಇಲ್ಲ. ನೆಲ್ಲಿ ಮಳೆ ಬರ್ಬೇಕಾಗಿ ಬಂದಿಲ್ಲ. ನೆಲ್ಲಿ ಮಳೆ ಅಂದ್ಕೊಂಡೆ ಅಡುಗೆ ಮಾಡ್ದ ನಿಮಿಷ ನಮ್ದು ಬಂದಿಲ್ವಲ್ಲ. ಹಿಂಗೆ ನಂದ್ರಲ್ಲ, ನಂದ್ರಲ್ಲಿ ಬಂದಿಲ್ಲ. ಹೊಟ್ಟೆ ತುಂಬ ಮಟನ್ ಪೀಸ್ಗಳೈತೆ ನೋಡ್ರಿ. ಬೇಡ ಒಂದಿದೆ. ನಿನ್ ಜೊತೆ ಕಾಂಪೀಟ್ ಮಾಡ್ಬೇಕಲ್ಲ ಶಿವ ಈಗ ಮುದ್ದೆದು. ಮುದ್ದೆಗೆ ಒಳ್ಳೆ ಮಟನ್ ಸಾರು ಇಟ್ಬಿಟ್ರೆ ಇನ್ನ ಒಳಗೆ ಹೋಗ್ತಾ ಇರೋದು. ಮೇ ಬಿ ನಾನು ಮಾಡ್ಬೋದು ಅನ್ಸುತ್ತೆ. ನಾನು ತೋಟ ಫುಲ್ ಖಾಲಿ. ನಿಂದು ನಾನೇ ಹಾಕ್ಸ್ಕೊಂಡಿಲ್ಲ, ಮುದ್ದೆನೇ ತಿಂದು ನೋಡಿಲಿ ಬೆವತಾಗಿರೋದು. ನಾನು ಅಷ್ಟೇ ಕಣಪ್ಪ. ಫುಲ್ ಹೊಟ್ಟೆ ಹೆವಿ ಆಗೋಯ್ತು. ಆಯ್ತು. ಮನೆ ಕಡೆ ಹೊಡ್ಬೇಕಷ್ಟೆ. ರೋಡೇ ಫುಲ್ಲು ಜನ. ಹೌದಾ? ಅವರು ಏನು ಮಾಡಿದ್ರು ಅಂದರೆ ಜಾತ್ರೆಯಿಂದ ಬಂದಿರಂತೆ. ಚಿಕ್ಕ ಮರಿ ಸಾಕಕ್ಕೆ. ಎಷ್ಟು ಕೆ ಜಿ ಇತ್ತು? 50 ಆಗುತ್ತೆ ಅಂತ ಹೇಳಿದ್ರು. ಒಂದೇ ಮರಿ? ಎರಡರಿಂದ. ಎಲ್ಲಿ? ಇಲ್ಲಾಂದ್ರೆ ಇದು ಸೀತ್ಕಲ್ಲು. ಸಿಕ್ಕಲ್ವಾ? ಮರಿ ಆಯ್ತು. ಚೆನ್ನಾಯ್ತಲ್ಲ ಮಟನ್. ಯಾಕಂದ್ರೆ ನಾವು ಹುಡುಕಿರೋದು ನಾವು ಏನು ಸಂಜೆ ಹೋಗ್ತಿದ್ವಿ. ಹನುಮಂತಪುರದಲ್ಲಿ ಸಿಗುತ್ತಲ್ಲ ಮಟನ್. ಅದೇ ಮರಿ ಅದೇ ರೇಂಜ್ಗೆ. ಹಂಗೆ ಎಳೆದಲ್ಲ ಈ ಕಡೆ ಆ ಕಡೆ ಬಂದಿರೋದಲ್ಲ. ಎಲ್ಲಿ ದೇವಸ್ಥಾನ ಇರೋದು? ಇಲ್ಲಿ ದೇವಸ್ಥಾನ ಇರೋದು ಪೆಂಡಲ್ ಅಷ್ಟೇ. ಹೋದ್ರೆ ಒಳಗಾಸೆ ಹೋದ್ರು ಇದರಲ್ಲ. ಓಕೆ, ಎರ್ಕೊಂಡು ಹೋಗಿ ಇಲ್ಲೇ ಹೋಗಿ ಬಂದ್ಬಿಟ್ರೆ. ನಾನು ಇವತ್ತೇ ಬಂದಿರೋದು ಮನೆಯೋದಕ್ಕೆ. ನಾನು ಮದ್ವೆಗೂ ಬಂದಿರಲಿಲ್ಲ, ನಾಮಕರಣಕ್ಕೂ ಬಂದಿರಲಿಲ್ಲ. ನನಗೆ ఎందుకు ಕರೆದಿಲ್ಲ? ಯಾವುದಕ್ಕೂ ಹೋಗಿಲ್ಲ. ನಾನು ಎಲ್ಲಕ್ಕೂ ಕರೆದಿದ್ದೀನಿ, ನೀನು ಅಂತ ಬಂದಿಲ್ಲ. ಅಲ್ಲ ಏನಂದ ಲಕ್ಷ ಆಯ್ತಾ ಇಬ್ರು? ಜಿಮ್ ಪಾರ್ಟ್ನರ್, ಹಳೆ ಜಿಮ್ ಪಾರ್ಟ್ನರ್. ನನಗೆ ಹಿಂಗಿದ್ವಿ ಅವಾಗ. ಆದಿತ್ಯ ಕಿಶೋರ್ ಹಿಂಗಾಗೋರೆ, ನಾನು ಹಿಂಗಾಗಿದ್ದೆ. ಇವ್ನ ಫ್ಯಾಮಿಲಿ ಮ್ಯಾನ್. ಈಗ ಮದುವೆ ಆಗೈತೆ, ಮಗು ಆಗೈತೆ, ಇನ್ನ ಹಿಂಗಿಲ್ದಲ್ಲೇ ಅಂತ ಬರಕಾಯ್ತದ ಸಿಂಗಲ್ ಆಗಿ. ಸರಿ ಬಿಡು. ಸರಿ, ಹೋಗ್ತೀವಿ. ಬಾಯ್ ಬಾಯ್ ಬಾಯ್. ಸಿಗೋಣ. ಇಲ್ಲ, ನಾನು ಅದಕ್ಕೆ ಹೇಳಲ್ಲ ಬಂದೇ ಪಕ್ಕ ಅಂತ. ಮತ್ತೆ ಗಂಟ ಬಂದ್ ಮಾಡ್ತೀನಿ. ಮನೆಗೆ ಹೋಗೋಣ. ಒಳ್ಳೆ ಭರ್ಜರಿ ಊಟ, ಭರ್ಜರಿ ಬಾಡ ಊಟ. ಫುಲ್ ಬೆವ್ತಾಗ್ಬಿಟ್ಟಿದೀವಿ. ಏನ್ ದೇವಸ್ಥಾನಕ್ಕೆ ಹೋಗ್ಬೇಕಾ ಏನು? ಏನಿಲ್ಲ, ಮನೆಗೆ ಹೋಗ್ಬಿಡೋಣ. ಮನೆಗೆ ಹೋಗ್ಬಿಡೋಣ. ಫುಲ್ ಆಗ್ಬಿಟ್ಟೈತೆ. ಫಸ್ಟ್ ಅಲ್ಲಿ ಎಲ್ಲಾರು ಒಂದ್ ಕಡೆ ಲಿಂಕನ್ನ ಸೋಡಾನ ಕುಡಿಬೇಕು. ಓಕೆ. ಹೌದಾ? ಹೊಟ್ಟೆ ಜಾಸ್ತಿ. ನನಗೇನು ಲಿಮ್ಕಾ ಬೇಡ, ಬಾ ನೋಡೋಣ. ನಾನು ರೈಸ್ ಮುದ್ದೆ ಎಲ್ಲ ತಿಂದಿರೋದು, ನೀನು ಬರೀ ಮುದ್ದೆ ಅಷ್ಟೇ. ಸ್ಟಾರ್ಟ್ ಆಗ್ತಿಲ್ವಾ? ಬನ್ನಿಗಾಯ್ತು ಹೋಗೋಣ. ನಮ್ಮ ಮನೆಯಲ್ಲಿ ಆಗೈತೆ ಅಂತ ಅನ್ಕೊಂಡಿದ್ದಲ್ಲಪ್ಪ ಈ ಊರು. ನಾವು ಮೇನ್ ರೋಡಲ್ಲಿ ನೋಡು ಹೋಗ್ಬೇಕಾರೆ ಯಾವುದೋ ಬಿಡು ಒಂದು ಹಳ್ಳಿ ಇದೆ ಏನೋ ಅನ್ಸುತ್ತೆ ತಾನೇ. ನೋಡಲ್ಲ ಎಷ್ಟು ಕಾರುಗಳು. ಮೇನ್ ರೋಡೇ ಬ್ಲಾಕ್ ಆಗ್ತಾ ಇತ್ತು ಆ ರೇಂಜ್. ಎಲ್ಲಿವರೆಗೂ ಕಾರ್ಗಳು ಆ ಕಡೆ ನಿಲ್ಸ್ಬಿಡೋರು ಕಾರುಗಳು ಅಂತ.
ವರ್ಷ ಹಿಂಗೆ ಇದೆ. ಲಾಸ್ಟ್ ಇಯರ್ ಬಂದಿರ್ಲಿಲ್ಲ ಅನ್ಸುತ್ತೆ ನಾನು. ಲಾಸ್ಟ್ ಇಯರ್ ಹೋಗಕ್ಕೆ ಬಂದಿದ್ದಿಲ್ಲ. ಎಲ್ಲ ಕಡೆನೂ ಹಾಕ್ತಾರೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಎಲ್ಲೋ ಹೋದ ವರ್ಷ ಏನೋ ಓದಕ್ಕಾಗಲ್ಲ. ಮತ್ತೆ ಆಮೇಲೆ ಡಯಟ್ ಅಲ್ಲಿ ಬೇರೆ ಅಲ್ಲಿ ಎಷ್ಟೊಂದು ದಿವಸ ಆದ್ಮೇಲೆ ಸರಿ ಸಕ್ಕತ್ತಾಯ್ತು ಊಟ. ಮಳೆ ಬರೋದಿತ್ತು ಆಮೇಲೆ ಐತೆ ಬೇಗ ಹೊಟ್ಬಿಡ. ಮತ್ತೆ ಪೆಟ್ರೋಲಾ? ಅಷ್ಟು ಪೆಟ್ರೋಲ್ ಹಾಕ್ಸೋದು ಕಷ್ಟಲ್ಲಿ ಇಳಿಸ್ಬೇಕಪ್ಪ. ಇವಿ ತಗೊಬೇಕಷ್ಟೇ. ಇವಿ ತಗೊಂಡ್ರೆ ಅಷ್ಟೇ ಇದೆಲ್ಲ ಅವಾಯ್ಡ್ ಆಗತ್ತೆ. ಆದ್ರೆ ಈ ಗಾಡಿ ಏನ್ ಮಾಡೋದು? ತಾಳನ ಗಲಾಟೆ ಗಾಯ್ಸ್. ಮೇನ್ ರೋಡಲ್ಲಿ ಅಡ್ಡ ಹಾಕ್ಬಿಟ್ಟವನೆ. ಯಾರು ತಪ್ಪು ಏನೋ ಗೊತ್ತಿಲ್ಲ. ಟಚ್ ಆಗ್ಬಿಟ್ಟೈತೆ ಪಾಪ. ಕಾರ ಅವ್ನು ಟ್ರಾವೆಲ್ಸ್ ಅನ್ಕೋಣ ಅವನು ಗಾಡಿ ಕಾರು ಪಾಪ ಟಚ್ ಆಗ್ಬಿಟ್ಟೈತೆ. ಒಳ್ಳೆ ಮಟನ್ ಊಟ ಮತ್ ಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಬೇರೆ ಪಾಪ. ಏನೂ ಆಗಿಲ್ಲ, ಯಾರಿಗೇನು ಆಗಿಲ್ಲ, ಕಾರಿಗೆ ಸ್ಕ್ರಾಚ್ ಆಗಿದೆ ಅಷ್ಟೇ. ನೋಡೋಣ. ಆದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಬೇರೆ ಏನಾರ ಫುಡ್ ಕಂಟೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಏನ್ ಯಾಕೆ ಫುಡ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅದನ್ನ ಹೇಳ್ತೀವಿ. ಬೈ 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 ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.